ನಮಸ್ತೆ ಎಲ್ರಿಗೂ ಗೋಪಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಪಡ್ಡುವಿನ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕಿದ್ದೇನೆ. ಇದು ಸ್ವಲ್ಪ ಸ್ಪೆಷಲ್ ಆಗಿ ಉಂಟು. ಹಾಗೆಯೇ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ತೆಂಗಿನಕಾಯಿ ಹೂವು ಬರುತ್ತಲ್ಲ, ತೆಂಗಿನಕಾಯಿ ಹೂವನ್ನು ತಗೊಂಡಿದ್ದೇನೆ. 3 ಹೂವನ್ನು ತಗೊಂಡಿದ್ದೇನೆ. ತೆಂಗಿನಕಾಯಿ ಹೂವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಗ್ರೈಂಡ್ ಮಾಡಲಿಕ್ಕೆ. ಮತ್ತು ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೇನೆ. ಹಾಗೆಯೇ 1 ಕಪ್ಪಷ್ಟು ಅಕ್ಕಿ, ರೇಷನ್ ಅಕ್ಕಿ ತಗೊಂಡದ್ದು ನಾನು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಅವಲಕ್ಕಿಯನ್ನು ನೀರಿನಲ್ಲಿ ನೆನೆಸಿ ಹಾಕಿದ್ದು. ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೇನೆ, ಅರ್ಧ ಸ್ಪೂನಷ್ಟು. ರುಚಿಗೆ ಬೇಕಾಗುವಷ್ಟು ಉಪ್ಪು. ಇದನ್ನು ಗ್ರೈಂಡ್ ಮಾಡಿ ತಗೊಳ್ಳುವ. ನೋಡಿ, ಗ್ರೈಂಡ್ ಆಗಿ ರೆಡಿ ಆಗಿದೆ. ಇದನ್ನೊಂದು ಪಾತ್ರೆಗೆ ಹಾಕ್ತೇನೆ ನಾನು. ಒಂದು 7-8 ಗಂಟೆ ರೆಸ್ಟಿಗೆ ಇಡುವ. ಇದನ್ನು ಹಿಟ್ಟು ರೆಡಿಯಾಗಿದೆ. ಈಗ ತರಕಾರಿಯಲ್ಲಿ ನಾನು ಈರುಳ್ಳಿ ಮತ್ತು ಕ್ಯಾರೆಟ್, ಕ್ಯಾಪ್ಸಿಕಮ್ 3 ಕಟ್ ಮಾಡಿ ತಗೊಂಡಿದ್ದೇನೆ. ಈಗ 8 ಗಂಟೆಯ ನಂತರ ಅಕ್ಕಿ ಹಿಟ್ಟು ರೆಡಿ ಆಗಿದೆ. ಇದು ಕಡಿದದ್ದು ಬ್ಯಾಟರ್ ರೆಡಿ ಉಂಟು. ಅದಕ್ಕೆ ನಾನು ತರಕಾರಿ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡುವ. ತುಂಬ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡುವ ನಾವು. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ ಒಮ್ಮೆ ನೋಡಿ. ಇದು ರೆಡಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡುವ. ನಾನು ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ, 1 ಸ್ಪೂನ್ ಆಗುವಷ್ಟು. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಹಾಕ್ತೇನೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಉದ್ದಿನಬೇಳೆ ಹಾಕಬೇಕು ಮತ್ತು ಕಡಲೆಬೇಳೆ ಹಾಕಬೇಕು. ಫಸ್ಟಿಗೆ ನಾನು ಕಡಲೆಬೇಳೆ ಹಾಕ್ತೇನೆ. 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ. ಎರಡನ್ನು ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡುವ. ಈಗ ಇದಕ್ಕೆ ಕರಿಬೇವು ಹಾಕಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತಲ್ಲ, ಈಗ ಗ್ಯಾಸ್ ಆಫ್ ಮಾಡಿ ಮೆಣಸಿನ ಹುಡಿ ಹಾಕುವ. ಇದಕ್ಕೆ ಅಚ್ಕಾರದ ಪುಡಿ. ಈ ಒಗ್ಗರಣೆಯನ್ನೀಗ ಇಲ್ಲಿ ಬ್ಯಾಟರ್ ರೆಡಿ ಆಗಿದೆಲ್ಲ ಅದಕ್ಕೆ ಹಾಕುವ. ಹಾಕಿ ಮಿಕ್ಸ್ ಮಾಡುವ. ಈ ಥರ ಒಮ್ಮೆ ಪಡ್ಡು ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿ ಬರ್ತದೆ. ಈಗ ನಾನು ಒಲೆಗೆ ಪಡ್ಡುವಿನ ಕಾವಲಿಯನ್ನು ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕುವ. ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇದು. ಒಂದೊಂದೇ ಈಗ ಬ್ಯಾಟರನ್ನು ಹಾಕ್ತಾ ಇದ್ದೇನೆ ನಾನು. ಈ ಥರ ಮಾಡಿ ಇಡ್ಲಿ ಕೂಡ ಮಾಡ್ಬೋದು. ಪಡ್ಡು ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ಇಡ್ಲಿ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಡ್ತೇನೆ ನಾನು ಬೇಯಲಿಕ್ಕೆ. ನೋಡುವ ಹೇಗಾಗಿದೆ ಅಂತ. ಬೇಯ್ತಾ ಬಂದಿದೆ ಸೆಂಟರದ್ದು. ಈಗ ಇದನ್ನು ಟರ್ನ್ ಮಾಡಿ ಹಾಕ್ತೇನೆ. ನಾನು ಇದನ್ನು ಸೈಡ್ ಅದು ಸ್ವಲ್ಪ ಕಾಯಲಿಕ್ಕಿತ್ತು, ಆದರೂ ಟರ್ನ್ ಮಾಡಿ ಹಾಕಿದ್ದೇನೆ ನಾನು, ಯಾಕೆಂದರೆ ಸೆಂಟರದ್ದು ಮತ್ತು ಜಾಸ್ತಿ ಫ್ರೈ ಆಗ್ತದೆ ಅಂತ. ಈಗ 2 ಸೈಡ್ ಒಳ್ಳೆಗೆ ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ತೆಗೆದೆ ನಾನು. ನೋಡಿ, ಪಡ್ಡು ತುಂಬಾ ಅಂದರೆ ತುಂಬಾ ಟೇಸ್ಟ್ ಆಗಿತ್ತು.
ಟೊಮೆಟೊ ಕೆಚಪ್ನೊಂದಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಚಟ್ನಿ ಕೂಡ ಮಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.